ರಸ್ತೆ ಸಾಪ್ತಾಹಿಕದಲ್ಲಿ ಹೆಲ್ಮೆಟ್ ದಂಡ ವಿಧಿಸುವ ಮುಖಾಂತರವಾಗಿ ಹೆಲ್ಮೆಟ್ ಕೊಟ್ಟು ಅವೇರ್ನೆಸ್ ಮಾಡಿದ್ರು. ಹೇಗೆ ಅನಿಸ್ತಿದೆ? ನೋಡಿ, ಈಗ ನಮ್ಮ ಡಿಸ್ಟ್ರಿಕ್ಕಲ್ಲಿ ಈ ಮಂತ್ ನಾವು ರೋಡ್ ಸೇಫ್ಟಿ ಮಂತ್ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಅದೇ ವಿಚಾರ ಬಗ್ಗೆ ನಾವು ಈಗ ಇವತ್ತು ಶಿಲ್ಘಟ್ಟ ಸರ್ಕಲಲ್ಲಿ ಟ್ರಾಫಿಕ್ ರೂಲ್ಸ್ ಇಂಪ್ಲಿಮೆಂಟೇಷನ್ ಬಗ್ಗೆ, ಹೆಲ್ಮೆಟ್ ವಿಚಾರ ಬಗ್ಗೆ ಎಸ್ಪೆಷಲಿ ಸ್ಪಾನ್ಸರ್ಸಿಂದ ನಮಗೆ ಹೆಲ್ಮೆಟ್ಸ್ ವಗೇರ ಕೂಡ ಸಿಕ್ಕಿದೆ. ಅವರು ಸ್ವಂತ ನಮಗೆ ಈ ಥರ ಕಾಂಟ್ಯಾಕ್ಟ್ ಮಾಡಿ ಈ ಥರ ಟ್ರಾಫಿಕ್ ರೂಲ್ಸ್ ಬಗ್ಗೆ ಈ ಥರ ಪಬ್ಲಿಕ್ಕಿಂದ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ, ಈ ಥರ ನಮಗೆ ಸಹಾಯ ಮಾಡಿ ಸಹಕಾರ ಕೊಟ್ಟಿದ್ದಾರೆ. ಸೊ ನಾವು ಬೇಸಿಕ್ಲಿ ಏನಾಗುತ್ತೆ, ನಾವು ಮೊದಲೇ ಕೂಡ ಪ್ರತಿ ವರ್ಷ ರೋಡ್ ಸೇಫ್ಟಿ ಮಂತ್ ಆಗ್ತಾಯಿದೆ. ಪ್ರತಿ ವರ್ಷ ರೋಡ್ ಸೇಫ್ಟಿ ಮಂತಲ್ಲಿ ಹೆಲ್ಮೆಟ್ ವಗೇರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸುಮಾರು ಟೈಮ್ಸ್ ಏನಿದೆಯಾ ಫ್ರೀ ಹೆಲ್ಮೆಟ್ ಕೊಟ್ಟಿದ್ದಾರೆ. ಸೊ ಜನ ಏನಿದೆ ಅದನ್ನು ತಗೊಂಡು ಮನೆಯಲ್ಲಿ ಮತ್ತೆ ಹಾಕಿ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಆ ವಿಚಾರ ಬಗ್ಗೆ ನಾವು ಫಸ್ಟ್ ಸ್ಟಾಪ್ ಮಾಡಿಕೊಂಡು ಫೈನ್ ಹಾಕ್ತಾಯಿದ್ದೀವಿ, ಆಮೇಲೆ ಕೊಡ್ತಾ ಇದ್ದೀವಿ. ಸೊ ಅವ್ರಿಗೆ ಕೂಡ ಸ್ವಲ್ಪ ಎಚ್ಚರಿಕೆ ಆಗುತ್ತೆ, ಮತ್ತು ನೆಕ್ಸ್ಟ್ ಟೈಮಿಂದ ಅದನ್ನು ಹೆಲ್ಮೆಟ್ಗೆ ಕೂಡ ಸರಿಯಾಗಿ ಥರ ಯೂಸ್ ಮಾಡ್ತಾರೆ. ಸೊ ಅದನ್ನು ನಾವು ಒಂದು ಒಳ್ಳೆಯದು ಇಂಟೆನ್ಷನಿಂದ ಈ ಥರ ಮಾಡ್ತಾಯಿದ್ದೀವಿ. ಸೊ ನಮಗೆ ಈ ಥರ ನಂಬಿಕೆ ಇದೆ ಕಿ ಈ ಥರ ಟ್ರಾಫಿಕ್ ರೂಲ್ಸ್ ಸ್ವಲ್ಪ ಹೆಚ್ಚಾಗಿ ಸಂಖ್ಯೆಯಲ್ಲಿ ಎಲ್ಲರೂ ಫಾಲೋ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮಿಂದ ನಮ್ಮಲ್ಲಿ ಆಕ್ಸಿಡೆಂಟ್ ಸ್ವಲ್ಪ ಕಡಿಮೆ ಆಗುತ್ತೆ. ರೀಸೆಂಟಾಗಿ 3-4 ತಿಂಗಳಿಂದ ಯಂಗ್ಸ್ಟರ್ಸ್ದು ಆಕ್ಸಿಡೆಂಟ್ಸ್ ವಗೇರ ಕೂಡ ಜಾಸ್ತಿ ಆಗ್ತಾಯಿದೆ. ಸೊ ಯಂಗ್ಸ್ಟರ್ಸ್ದು ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ, ಎಲ್ಲ ಟ್ರಾಫಿಕ್ ರೂಲ್ಸ್ ವಗೇರ ಫಾಲೋ ಮಾಡಬೇಕು. ಅದೇ ವಿಚಾರ ಬಗ್ಗೆ ಕೂಡ ನಾವು ಎಲ್ಲರೂ ನಮ್ಮ ಟ್ರಾಫಿಕ್ ಪೊಲೀಸ್, ಎಲ್ಲ ಡಿಸ್ಟ್ರಿಕ್ದು ಆಫೀಸರ್ಸ್ ಎಲ್ಲ ಕಡೆ, ಎಲ್ಲ ತಾಲೂಕಲ್ಲಿ ನಡ್ತಾ ಇದೆ ಈ ಪ್ರೋಗ್ರಾಮ್. ಸೊ ಎಲ್ಲರೂ ಈ ವಿಚಾರ ಬಗ್ಗೆ ಕ್ರಮ ತಗೊಳ್ತಾ ಇದ್ದಾರೆ, ರೆಗ್ಯುಲರ್ ಆಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸರ್, ಹೆಲ್ಮೆಟ್ ಧರಿಸೋದ್ರಿಂದ ಆಗುವಂಥ ಅನಾಹುತಗಳು ಯಾವ ರೀತಿ ತಪ್ಪಿಸ್ಬೋದು ಅಂತ ಏನು ಹೇಳ್ತೀರಾ ಸರ್? ನೋಡಿ, ದ್ವಿಚಕ್ರ ವಾಹನಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಯೂಸ್ ಮಾಡಬೇಕು. ಹೆಲ್ಮೆಟ್ ಯೂಸ್ ಮಾಡ್ತಾ ಇಲ್ಲ, ಅದೇ ಕಾರಣ ಬಗ್ಗೆ ಫೆಟಲ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಹೆಡ್ ಇಂಜರೀಸ್ ಕಾರಣ ಬಗ್ಗೆ ಫೆಟಲ್ ಕ್ಯಾಶುಯಾಲಿಟೀಸ್ ಜಾಸ್ತಿ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಎಷ್ಟು ಕೇಸಸ್ದು ನಾವು ಪರಿಶೀಲನೆ ಮಾಡಿದ್ದೀವಿ. ಸುಮಾರು ಕೇಸಸಲ್ಲಿ ಈ ಥರ ಇದೆ ಕಿ ಬೈ ಚಾನ್ಸ್ ಅವರು ಹೆಲ್ಮೆಟ್ ಹಾಕಿದ್ದಾರೆ, ಸೊ ಅಟ್ಲೀಸ್ಟ್ ಅವ್ರಿಗೆ ಬೇರೆ ಮೈನರ್ ಇಂಜರೀಸ್ ಆಗುತ್ತೆ, ಈ ಥರ ಮೇಜರ್ ಇಂಜರೀಸ್ ಆಗಿ ಫೆಟಲ್ ಆಗಲ್ಲ. ಬಟ್ ಈಗ ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದಾರೆ, ಸೊ ಡೆಫಿನೆಟ್ಲಿ ಅದು ಕಡಿಮೆ ಆಗುತ್ತೆ. ಸರ್, ಹೆಲ್ಮೆಟ್ ಧರಿಸದೇ ಇರೋರಿಗೆ ಟ್ರಾಫಿಕ್ ರೂಲ್ಸ್ ಪ್ರಕಾರವಾಗಿ ಎಷ್ಟು ಅಮೌಂಟ್ನ ದಂಡವಾಗಿ ವಿಧಿಸ್ತಾ ಇದ್ದಾರೆ? ಎಷ್ಟು ದಂಡವಾಗಿ ವಿಧಿಸ್ತಾ ಇದ್ದಾರೆ ಸರ್? ಫೈನ್ ನೋಡಿ, ಫೈನ್ ಬೇರೆ ಬೇರೆ ಆಫೆನ್ಸಸ್ದು ಬೇರೆ ಬೇರೆ ಥರ ಇದೆ. 500 ಫೈನ್ ಆಗ್ತಾ ಇದ್ದೀವಿ ನಾವು. ಬೇರೆ ಬೇರೆ ಆಫೆನ್ಸಸ್ದು IMV ಆ್ಯಕ್ಟ್ ಪ್ರಕಾರ ಬೇರೆ ಬೇರೆ ಫೈನ್ಸ್ ಇದೆ. ನಮ್ಮ ಇಂಟೆನ್ಷನ್ ಏನಿದೆ ಬೇಸಿಕ್ಲಿ, ನೋಡಿ ಈಗ ಬೈಕ್ಸ್ದು ವ್ಯಾಲ್ಯೂ ಎಷ್ಟು ದೊಡ್ಡದು ಆಗಿದೆ. ಇದು ಮಿನಿಮಮ್ 1 ಲ್ಯಾಕ್ದು ಬೈಕ್ ಬರ್ತಾ ಇದೆ, ಒಂದು ಬೈಕ್ ತಗೊಳ್ತಾ ಇದ್ದಾರೆ. ಸೊ 1 ಲಕ್ಷದು ಬೈಕ್ ಇದೆ, ಅದನ್ನು ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಹೆಲ್ಮೆಟ್ ಯೂಸ್ ಮಾಡ್ತಾ ಇಲ್ಲ. ಹೆಲ್ಮೆಟ್ದು ಎಷ್ಟು ಇದೆ, ಓನ್ಲಿ 1000 ರೂಪೀಸ್, 1500 ಅಲ್ಲಿ ಚೆನ್ನಾಗಿ ISI ಮಾರ್ಕ್ಡ್ ಹೆಲ್ಮೆಟ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಆ ವಿಚಾರ ಬಗ್ಗೆ ನಾವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎಷ್ಟು ಹೆಲ್ಮೆಟ್ಗಳನ್ನು ಕೊಟ್ಟಿದ್ದೀವಿ? ಅರೌಂಡ್ 130 ಹೆಲ್ಮೆಟ್ಸ್ ನಮಗೆ ಸಿಕ್ಕಿದೆ. ಇದನ್ನು ಕೂಡ ನಾವು ಬೇರೆ ಜನ ಜೊತೆ ಕೂಡ ನಾವು ಮಾತಾಡಿಕೊಂಡು ನಮ್ಮ ಆಫೀಸರ್ಸ್ ಜೊತೆ ಕೂಡ ನಾವು ಟ್ರೈ ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾ ಹೆಲ್ಮೆಟ್ಸ್ ಕೂಡ ಸಿಗುತ್ತೆ, ಅದನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಸರ್, ಎಷ್ಟು ಜನ ವಿತೌಟ್ ಹೆಲ್ಮೆಟ್ ರೈಡಿಂಗ್ 1 ಇಯರಲ್ಲಿ, ಲಾಸ್ಟ್ ಇಯರ್? ನೋಡಿ, ಅದು ಅಂಕಿಅಂಶ ಸ್ಟ್ಯಾಟಿಸ್ಟಿಕ್ಸ್ ಈಗ ನನ್ನ ಹತ್ರ ಅರೌಂಡ್ ನಮ್ಮ ಡಿಸ್ಟಿಕಲ್ಲಿ 280 ಫೆಟಲ್ ಆಕ್ಸಿಡೆಂಟ್ಸ್ ಆಗಿದೆ. ಸೊ ಅದನ್ನು ಎಲ್ಲ ಸೇರಿ 4 ವೀಲರ್ ಮತ್ತು 2 ವೀಲರ್ದು ಇದೆ. ಸೊ ಲಾಸ್ಟ್ ಇಯರಿಂದ ಸ್ವಲ್ಪ ಕಡಿಮೆ ಆಗಿದೆ, ಅರೌಂಡ್ 10% ಕಡಿಮೆ ಆಗಿದೆ. ಲಾಸ್ಟ್ ಇಯರಿಂದ 23ಇಂದ 24ಅಲ್ಲಿ 10% ಸ್ವಲ್ಪ ಕಡಿಮೆ ಆಗಿದೆ. ಆ ವಿಚಾರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಕಿ 2025ಅಲ್ಲಿ ಅದನ್ನು ಹೆಚ್ಚಾಗಿ ಸಂಖ್ಯೆಯಲ್ಲಿ ಮಿನಿಮೈಸ್ ಮಾಡಬೇಕು. ಮಿನಿಮಮ್ ನಾವು ಟ್ರೈ ಮಾಡ್ತಾ ಇದ್ದೀವಿ ಕಿ 30 to 40% ರಿಡಕ್ಷನ್ ಆಗಬೇಕು ನಮ್ಮಲ್ಲಿ ಆಕ್ಸಿಡೆಂಟ್ಸ್ದು. ನೂರಕ್ಕೆ 30% ಅಪ್ರಾಪ್ತರೇ ವಾಹನ ಚಲಾಯಿಸ್ತಾ ಇದ್ದಾರೆ. ಅವು ಯಾವುದೇ ರೀತಿಯಾದ DL ಮತ್ತೊಂದು ಇನ್ನೊಂದು ಇರಲ್ಲ. ಮತ್ತೆ ಈ ಥರದ ಕೇಸುಗಳಲ್ಲಿ ಯಾವ ರೀತಿ ಕ್ರಮ ತಗೊಳ್ತಾ ಇದ್ದೀರಿ? ನೋಡಿ, ಮೈನರ್ ಡ್ರೈವ್ ಮಾಡ್ತಾ ಇದ್ದಾರೆ, ಆ ವಿಚಾರ ಬಗ್ಗೆ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇದೆ. ನಮ್ಮಲ್ಲಿ ಮುಂಚೆ ಆಕ್ಸಿಡೆಂಟ್ಸ್ ವಗೇರ ಕೂಡ ಆಗಿದೆ. ಆ ವಿಚಾರ ಬಗ್ಗೆ ಕೂಡ ಎಲ್ಲ ಸ್ಕೂಲ್ ಕಾಲೇಜಸ್ಗಳಲ್ಲಿ ನಮ್ಮ ಸ್ಟಾಫ್ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ನಾವು ಮೈನರ್ಸ್ಗೆ ಯಾರು ಪೇರೆಂಟ್ಸ್ ವೆಹಿಕಲ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. IMV ಆ್ಯಕ್ಟ್ ಪ್ರಕಾರ ಅವ್ರಿಗೆ ಪ್ರಾಸಿಕ್ಯೂಟ್ ಮಾಡಬೇಕು ಪೇರೆಂಟ್ಸ್ಗೆ. ಸೊ ಪೇರೆಂಟ್ಸ್ಗೆ ಸ್ಟಾರ್ಟ್ ಮಾಡಿದ್ದೀವಿ ಪ್ರಾಸಿಕ್ಯೂಟ್ ಮಾಡೋಕ್ಕೆ, ಅದನ್ನು ಕಂಟಿನ್ಯೂ ಮಾಡ್ತೀವಿ.
ಹೆಲ್ಮೆಟ್ದು ಕೂಡ ನಾನು ಈಗ ಶೇರ್ ಮಾಡ್ತೀನಿ. ಅರೌಂಡ್ 1800 ಕೇಸಸ್ ವಿದೌಟ್ ಹೆಲ್ಮೆಟ್ ನಾವು ಲಾಸ್ಟ್ ಇಯರ್ ರಿಜಿಸ್ಟರ್ ಮಾಡಿದ್ದೀವಿ. 8,000 ಕೇಸಸ್ ಲಾಸ್ಟ್ ಇಯರ್ ನಾವು ವಿದೌಟ್ ಹೆಲ್ಮೆಟ್ ಮಾಡಿದ್ದೀವಿ. ಸೊ ಅದು ರೆಗ್ಯುಲರ್ ಆಗಿ ಎಲ್ಲ ಕಡೆ ಆಲ್ ಓವರ್ ದ ಡಿಸ್ಟ್ರಿಕ್ಟ್ ನಡ್ತಾ ಇದೆ. ಸರ್, ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಮಾಹಿತಿ ನಾನು ತೆಗೆದುಕೊಂಡೆ. ಏನಂದರೆ ಈ ಟ್ರಾಫಿಕ್ನಲ್ಲಿ ರೂಲ್ಸ್ ವೈಲೇಷನ್ ಮಾಡಿರೋರಿಂದ ಅಮೌಂಟು 1 ವೀಕ್ನಲ್ಲಿ ಐ ಥಿಂಕ್ ಡಿಸೆಂಬರ್ 24ರಿಂದ 31 2,35,000 ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ ಅಂತಂದ್ಬಿಟ್ಟು ಹೇಳಿದ್ರು. ಬಟ್ ಕೇಸಸ್ ರಿಜಿಸ್ಟರ್ ಆಗಿಲ್ಲ. ಬರೀ ಫೈನ್ ತೊಗೊಂಡು ಬಿಟ್ಬಿಟ್ರೆ ಐಷಾರಾಮಿ ಮಕ್ಳುಗಳು ಬರ್ತಾರೆ, ಎಷ್ಟು ಬೇಕಾದರೂ ಫೈನ್ ಕಟ್ತಾರೆ, ಪನಿಷ್ ಆಗ್ತಿಲ್ಲ. ನೋಡಿ, IMV ಆಕ್ಟ್ ಪ್ರಕಾರ ಸ್ಪಾಟ್ ಫೈನ್ಸ್, ಎಸ್ಪೆಷಲಿ ಸ್ಪಾಟ್ ಫೈನ್ಸ್ ತಗೊಳ್ತಾ ಇದ್ದಾರೆ ಎಲ್ಲರೂ. ಅದು ಎಲ್ಲ ಕಂಪೌಂಡೇಬಲ್ ಆಫೆನ್ಸಸ್ ಇದೆ. ಇದೇ ಕಾರಣ ಬಗ್ಗೆ ಅದು ಕಂಪೌಂಡೇಬಲ್ ಆಗಿ ಕ್ಲೋಸ್ ಆಗ್ತಾ ಇದೆ ಎಲ್ಲ ಕೇಸಸ್. ಜೊತೆಗೆ ಯಾವುದು ನಾನ್ ಕಂಪೌಂಡೇಬಲ್ ಆಫೆನ್ಸಸ್ ಇದೆ, ಎಸ್ಪೆಷಲಿ ಆಕ್ಸಿಡೆಂಟ್ಸ್ ಇದೆ, ಅದು ರೆಗ್ಯುಲರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನೊಂದು ಏನಿದೆ, ಈ ಥರದ್ದು ಎಲಿಗೇಷನ್ಸ್ ಆಗಬಾರ್ದು. ಇದೇ ವಿಚಾರ ಬಗ್ಗೆ ನಮಗೆ ಈಗ PDA ಮಷಿನ್ ಸಿಕ್ಕಿದೆ. ಸೊ ಅದು ಎಲ್ಲ POS ಮಷೀನಿಂದ ಹೇಗೆ ಅಂಗಡಿಯಲ್ಲಿ ಸಿಗುತ್ತೆ, ಕಾರ್ಡ್ ವಗೇರೆ ಸ್ಕ್ಯಾನ್ ಮಾಡ್ತಾರೆ ಅಥವಾ ಇದು ಸ್ಕ್ಯಾನ್ ಯೂಸ್ ಮಾಡ್ತಾರೆ, QR ಕೋಡ್ ಸ್ಕ್ಯಾನ್ ಮಾಡ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ಈಗ ಎಲ್ಲರೂ ಫೈನ್ ಪೇ ಮಾಡ್ತಾ ಇದ್ದಾರೆ. ಈಗ ನಾವು ಪಬ್ಲಿಕ್ ಹೇಳಿದ್ದಾರೆ, ನಾವು ಫೈನ್ ಹಾಕಿದ್ದೀವಿ, ಅವರು ಹೇಳಿದ್ದಾರೆ ನಮ್ಮಲ್ಲಿ ಕ್ಯಾಶ್ ಇಲ್ಲ, ಅವ್ರಿಗೆ ನಾವು ಅದೇ ಹೇಳಿದ್ದೀವಿ ಕಿ ಸ್ಕ್ಯಾನ್ ಮಾಡಿ ಕೊಡಿ. ಸೊ ಅದು ಈಗ ಮೊದಲೇ ಸ್ಲಿಪ್ಪಲ್ಲಿ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಸ್ಟೇಷನ್ಸಲ್ಲಿ ಮಷೀನ್ಸ್ ಇದೆ. ಮಷೀನ್ಸಿಂದ ಅದೇ ಟೈಮಲ್ಲಿ ಸ್ಲಿಪ್ ಕೊಟ್ಟು ಫೈನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಸರ್, ಇದೇ ಇದರಲ್ಲಿ ಇಲ್ಲೇ ನೋಡಿದೆ, ಅಲ್ಲೇ ಸ್ಟಾಪ್ ಮಾಡ್ತಾರೆ ಬಸ್ಸಸ್. ಇದರಿಂದ ಆಕ್ಸಿಡೆಂಟ್ಸು ಇನ್ನೊಂದು ತೊಂದರೆ ಆಗುತ್ತಲ್ಲ ಬೇರೆಯವರು. ತುಂಬ ಇಂಪಾರ್ಟೆಂಟ್ ಇಶ್ಯೂಸ್ ನೀವು ಎಲ್ಲರೂ ರೇಸ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ಕಿಂದ ಕೂಡ ನಮಗೆ ರೆಗ್ಯುಲರ್ ಆಗಿ ಕಂಪ್ಲೇಂಟ್ಸ್ ಬರ್ತಾ ಇದೆ. ಟ್ರಾಫಿಕ್ ರೂಲ್ಸ್ ಇಂಪ್ಲಿಮೆಂಟೇಷನ್ ಬಗ್ಗೆ ನಾನು ಎಲ್ಲರಿಗೆ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಟ್ರಾಫಿಕ್ ರೂಲ್ಸ್ ಇಂಪ್ಲಿಮೆಂಟೇಷನ್ ಪೊಲೀಸ್ದು ಕೆಲಸ ಇದೆ. ಫೈನ್ ಹಾಕ್ತಾ ಇದ್ದೀವಿ, ಅದು ಪೊಲೀಸ್ದು ಕೆಲಸ ಇದೆ. ಬಟ್ ಜೊತೆಗೆ ಇದು ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಇದೆ, ಇದು ಮ್ಯೂಚುವಲ್ ರಿಲೇಷನ್ಶಿಪ್ ಇದೆ. ತಮ್ಮ ಎಲ್ಲರದು ಸೇಫ್ಟಿ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ರೋಡ್ ಸೇಫ್ಟಿ ಬಗ್ಗೆ ಕೆಲಸ ಮಾಡೋಕ್ಕಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು. ಪಬ್ಲಿಕ್ಕಿಂದ ಕೂಡ ಈ ವಿಚಾರ ಬಗ್ಗೆ ಸಹಕಾರ ಬೇಕು ಕಿ ಅವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ, ಸೊ ಡೆಫಿನೆಟ್ಲಿ ಎಲ್ಲ ಕಡಿಮೆ ಆಗುತ್ತೆ ಅಲ್ವಾ. ಸೊ ಗಾಡಿ ಯಾರು ಪಾರ್ಕ್ ಮಾಡ್ತಾರೆ ಅವರು ನೋಡ್ತಾ ಇಲ್ಲ, ಅಥವಾ ಹೆಲ್ಮೆಟ್ ಹಾಕಲ್ಲ ಅವರು ಡ್ರೈವ್ ಮಾಡ್ತಾ ಇದ್ದಾರೆ, ನೆಗ್ಲಿಜೆನ್ಸ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ರಫ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಸೊ ಅದೇ ಕಾರಣ ಬಗ್ಗೆ ನಾವು ರೆಗ್ಯುಲರ್ ಆಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಟ್ರಾಫಿಕ್ ರೂಲ್ಸ್ದು ಮೇನ್ ಪಾಯಿಂಟ್ ಏನಿದೆ, ಅದು ಮ್ಯೂಚುವಲ್ ರಿಲೇಷನ್ಶಿಪ್ ಇದೆ. ಎರಡು ಸೈಡಿಂದ ನಮಗೆ ಸಹಕಾರ ಬೇಕು. ಪೊಲೀಸ್ದು ಇಂಪ್ಲಿಮೆಂಟೇಷನ್ದು ಕೆಲಸ ಇದೆ, ಮತ್ತು ಪಬ್ಲಿಕ್ದು ರೂಲ್ಸ್ ಫಾಲೋ ಮಾಡೋದು ಕೆಲಸ ಇದೆ. ಪಬ್ಲಿಕ್ ರೂಲ್ಸ್ ಫಾಲೋ ಮಾಡ್ತಾರೆ, ಆಟೋಮೆಟಿಕ್ಲಿ ಇನ್ ಫ್ಯೂಚರಲ್ಲಿ ಇಂಪ್ಲಿಮೆಂಟೇಷನ್ ಕಡಿಮೆ ಆಗುತ್ತೆ, ಫೈನ್ಸ್ ಕಡಿಮೆ ಆಗುತ್ತೆ. ಯಾರು ರೆಗ್ಯುಲರ್ ಆಗಿ ಪ್ರತಿದಿನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ, ನಾವು ಪೊಲೀಸ್ ಅವರಿಗೆ ಸ್ಟಾಪಿ ಮಾಡಲ್ಲ. 2 ಜನ ಹೆಲ್ಮೆಟ್ ಹಾಕಿದ್ದಾರೆ, ಅವರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಪೊಲೀಸ್ ಅವರಿಗೆ ಸ್ಟಾಪಿ ಮಾಡ್ತಾ ಇಲ್ಲ, ಏನು ಡಾಕ್ಯುಮೆಂಟ್ಸ್ ಕೇಳ್ತಾ ಇಲ್ಲ. ಸೊ ಅದೇ ಥರ ನಾನು ಪಬ್ಲಿಕ್ಗೆ ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಕಿ ಅದು ಒಂದು ಫಂಡಮೆಂಟಲ್ ಡ್ಯೂಟಿ ಥರ ಇದೆ ಕಿ ಟ್ರಾಫಿಕ್ ರೂಲ್ಸ್ ಕೂಡ ಫಾಲೋ ಮಾಡಬೇಕು. ಅದು ಫಾಲೋ ಮಾಡ್ತಾರೆ, ಅದು ಡೆಫಿನೆಟ್ಲಿ ಇದು ಸಮಸ್ಯೆ ಏನಿದೆ ಆಕ್ಸಿಡೆಂಟ್ಸ್ದು, ನೆಗ್ಲಿಜೆನ್ಸ್ ಡ್ರೈವಿಂಗು, ಅದೆಲ್ಲ ಸಾಲ್ವ್ ಆಗುತ್ತೆ. ಓಕೆ ಸರ್, ಪ್ರೆಸೆಂಟ್ ಸ್ಟೇಟಸ್ ನೋಡಿ, ಈ ವಿಚಾರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ನಮ್ಮಲ್ಲಿ ಡೆಫಿನೆಟ್ಲಿ ಕ್ರೈಮ್ ಕಂಟ್ರೋಲಲ್ಲಿ ಇದೆ. ಈ ಥರ ದೊಡ್ಡದು ಯಾವುದು ಕ್ರೈಮ್ ಆಗ್ತಾ ಇಲ್ಲ. ನಾವು ಪ್ರೊಯಾಕ್ಟಿವ್ ಪೊಲೀಸಿಂಗ್ ಮಾಡ್ತಾ ಇದ್ದೀವಿ. ಪ್ರೊಯಾಕ್ಟಿವ್ ಪೊಲೀಸಿಂಗಲ್ಲಿ ನಾವು ರೆಗ್ಯುಲರ್ ಆಗಿ ಎಸ್ಪೆಕ್ಟ್, ಗಾಂಜಾ, ಮಟ್ಕಾ, ಗ್ಯಾಮ್ಲಿಂಗ್ ರೆಗ್ಯುಲರ್ ಆಗಿ ಈ ಥರದ್ದು ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ನಮ್ಮಲ್ಲಿ ದೊಡ್ಡ ಕೇಸಸ್ ಆಗಿದೆ, ಬಟ್ ಎಲ್ಲ ಕೇಸಸ್ಗೆ ನಾವು ಪತ್ತೆ ಮಾಡಿದ್ದೀವಿ. ಎಲ್ಲ ಸ್ಟೇಷನ್ಸಲ್ಲಿ ಕಳ್ಳತನ ಕೇಸಸ್ದು ರಿಕವರಿ ಕೂಡ ಆಗಿದೆ. ಮತ್ತು ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಸ್ಟೇಷನಲ್ಲಿ, ನಂದಿ ಸ್ಟೇಷನಲ್ಲಿ ಕಿಡ್ನ್ಯಾಪಿಂಗ್ ಕೇಸ್ ಆಯಿತು. ಅರೌಂಡ್ 60 lakhs ಅವರಿಂದ ರ್ಯಾನ್ಸಮ್ ಕಲೆಕ್ಟ್ ಮಾಡಿದ್ದಾರೆ, ಅದು ಕೂಡ ನಾವು ಪತ್ತೆ ಮಾಡಿದ್ದೀವಿ. ಇನ್ನೊಂದು ಡಿಪೂರಲ್ಲಿ ಕಿಡ್ನ್ಯಾಪಿಂಗ್ ಕೇಸ್ ಆಯಿತು, ಬೆಂಗಳೂರಿಂದ ಕಿಡ್ನ್ಯಾಪ್ ಮಾಡಿ ಬಂದಿದ್ದಾರೆ, ಆ ಕೇಸ್ಗೆ ಕೂಡ ನಾವು ಪತ್ತೆ ಮಾಡಿದ್ದೀವಿ. ಎಷ್ಟು ಮರ್ಡರ್ ಕೇಸಸ್ ಆಗಿದೆ, ಎಲ್ಲ ಮರ್ಡರ್ ಕೇಸಸ್ದು ಪತ್ತೆ ಮಾಡಿದ್ದೀವಿ. ಒಂದು ಕೇಸ್ ಇದೆ ಅನ್ಐಡೆಂಟಿಫೈಡ್ ಬಾಡಿದು, ಆ ವಿಚಾರ ಬಗ್ಗೆ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಸೊ ನಮ್ಮಲ್ಲಿ ಎಲ್ಲ ಆಫೀಸರ್ಸ್ ಚೆನ್ನಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಕೇಸಸ್ಗೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಮತ್ತು ಕ್ರೈಮ್ಗೆ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದೇ ವಿಚಾರ ಬಗ್ಗೆ ಪಬ್ಲಿಕ್ದು ಸಹಕಾರ ಕೂಡ ಕೇಳ್ತಾ ಇದ್ದೀವಿ. ಸೊ ಆ ವಿಚಾರ ಬಗ್ಗೆ ಈಗ ರೆಗ್ಯುಲರ್ ಆಗಿ ನಮ್ಮಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಸ್ಕೂಲ್ಸ್, ಕಾಲೇಜ್ ವಿಸಿಟ್, ಮಾರ್ಕೆಟ್ ವಿಸಿಟ್, ಪಬ್ಲಿಕ್ ಪ್ಲೇಸಸ್ ವಿಸಿಟ್ ರೆಗ್ಯುಲರ್ ಆಗಿ ಆಗ್ತಾ ಇದೆ. ಸೊ ನಮಗೆ ಪಬ್ಲಿಕ್ಕಿಂದ ಕೂಡ ಸಹಕಾರ ಸಿಗ್ತಾ ಇದೆ. ಈಗ ಸ್ಥಾಪನೆ ಆದಮೇಲೆ ಬೆಂಗಳೂರು ಕಡೆಯಿಂದ ವಿಶೇಷವಾಗಿ ಕಾಲೇಜ್ ಸ್ಟೂಡೆಂಟ್ಸು ಇನ್ನಿತರರು 2 ವೀಲರ್ಸ್ಗಳಲ್ಲಿ ಬರ್ತಾರೆ. ಅನೇಕ ಸಂದರ್ಭಗಳಲ್ಲಿ ಅವರು ನಿಯಮ ಪಾಲನೆ ಮಾಡೋದಿಲ್ಲ. ಇದ್ರ ಬಗ್ಗೆ ಸಂಚಾರಿ ವ್ಯವಸ್ಥೆಯೂ ಸ್ವಲ್ಪ
ಬಿಗಿ ಆಗಬೇಕಾಗಿದೆ? ಅದು ಡೆಫಿನೆಟ್ಲಿ ನಮ್ಮ ಗಮನಕ್ಕೆ ಇದೆ. ಪ್ರತಿ ವಾರ ಎಸ್ಪೆಷಲಿ ವೀಕೆಂಡಲ್ಲಿ ಅದು ರೆಗ್ಯುಲರ್ ಆಗಿ ಟ್ರಾಫಿಕ್ ಜಾಸ್ತಿ ಆಗ್ತದೆ. ನಾವು ಟ್ರಾಫಿಕ್ ಬಗ್ಗೆ ಹೆಚ್ಚಾಗಿ ಬಂದೋಬಸ್ತ್ ಮಾಡಿದ್ದೀವಿ. ಬಟ್ ಡಿಫೆಕ್ಟಿವ್ ಸೈಲೆನ್ಸರ್ಸ್ ಇದೆ, ನೆಗ್ಲಿಜೆನ್ಸ್ ಡ್ರೈವಿಂಗ್ ಇದೆ, ವೀಲಿ ಮಾಡ್ತಾ ಇದ್ದಾರೆ. ಅದು ರೆಗ್ಯುಲರ್ ಆಗಿ ನಾವು ಸ್ಪೆಷಲ್ ಡ್ರೈವ್ ಮಾಡಿಕೊಂಡು ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ನಮ್ಮ ಸೋಷಲ್ ಮೀಡಿಯಾ ಮುಖಾಂತರ ಪ್ರತಿದಿನ ಅವೇರ್ನೆಸ್ ಮೆಸೇಜಸ್ ಮತ್ತು ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀವಿ ಅದು ಕೂಡ ಶೇರ್ ಮಾಡ್ತಾ ಇದ್ದೀವಿ. ಅದು ಕಂಟಿನ್ಯೂ ಆಗುತ್ತೆ. ಜೊತೆಗೆ ಈಶಾ ಬಗ್ಗೆ ಏನು ಟ್ರಾಫಿಕ್ ಜಾಮ್ ವಗೇರಾ ಕೂಡ ಆಗ್ತಾ ಇದೆ. ಈಶಾಲ್ಲಿ ಈಗ ಔಟ್ಪೋಸ್ಟ್ ಬಗ್ಗೆ ಒಂದು ಪ್ರಪೋಸಲ್ ಹೋಗಿದೆ. ಸೊ ಅಲ್ಲಿ ಔಟ್ಪೋಸ್ಟ್ ಓಪನ್ ಆಗುತ್ತೆ, ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ಟಾಫ್ದು ಪೋಸ್ಟಿಂಗ್ ಆಗುತ್ತೆ. ಡೆಫಿನೆಟ್ಲಿ ಅದು ಕೂಡ ಕಂಟ್ರೋಲ್ ಆಗುತ್ತೆ ಫ್ಯೂಚರಲ್ಲಿ.